ಸೈಟ್ ವಾಪಸ್ ಕೊಟ್ಟು ಇನ್ನಷ್ಟು ಜಟಿಲ ಮಾಡಿಕೊಂಡ್ರು ಬಸವರಾಜ ಬೊಮ್ಮಾಯಿ. ಮೈಸೂರು ನಗರಾಭಿವೃದ್ಧಿ ಇಲಾಖೆಯಿಂದ ಪಡೆದ 14 ಸೈಟು ಮೊದಲೇ ವಿಧಾನಸೌಧದಲ್ಲಿಯೇ ವಾಪಸ್ ಕೊಟ್ಟು ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿಸಿದ್ರೆ ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಪ್ರಶ್ನೆ ಬರುತ್ತಿರಲಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು. ಈಗ ಪ್ರಕರಣ ದಾಖಲಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಹೈಕೋರ್ಟ್ನಲ್ಲಿ ಎಫ್ಐಆರ್ ಆಗಿ ಸಾಕಷ್ಟು ವಾದ ವಿವಾದಗಳು ಬಂದ ಮೇಲೂ ಇನ್ನಷ್ಟು ಪ್ರಶ್ನೆಗಳು ಉದ್ಭವಿಸಿ ಮತ್ತಷ್ಟು ಜಟಿಲವಾಗಿದೆ ಎಂದ ಅವರು, ಏನೇ ಆಗಲಿ ತನಿಖೆ ಮಾಡಬೇಕಾಗುತ್ತದೆ ಎಂದರು. ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ನಾಯಕರು ಯಾವುದೇ ತಪ್ಪು ಆಗಿಯೇ ಇಲ್ಲ, ಏನೂ ಆಗಿಯೇ ಇಲ್ಲ ಎಂದು ಸಮರ್ಥನೆ ಮಾಡಿಕೊಂಡು ಬಂದರು. ಆದರೆ ಈಗ ವಾಪಸ್ ಕೊಡುವುದರಿಂದ ಅಕ್ರಮ ಆಗಿದೆ ಅಂತ ಒಪ್ಪಿಕೊಂಡು ಆದಂತೆ ಆಗುತ್ತದೆ ಎಂದರು. ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದ ಮಾಡಿದ್ದ, ಈಗ ಸೈಟ್ ವಾಪಸ್ ಕೊಟ್ಟು ಇನ್ನಷ್ಟು ಜಟಿಲ ಮಾಡಿಕೊಂಡ್ರು ಅನಿಸ್ತಾ ಇದೆ. ಮನಿ ಲಾಂಡ್ರಿಂಗ್ ಇಸಿಆರ್ ದೂರು ದಾಖಲಾದ ಕುರಿತು ಪ್ರತಿಕ್ರಿಯೆ ಕೊಟ್ಟ ಅವರು, ಎಫ್ಐಆರ್ ಆದಮೇಲೆ ತನಿಖೆ ಆಗಲೇಬೇಕಾಗುತ್ತು. ಯುದ್ಧಕ್ಕೆ ಮುಂಚೆನೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದ್ರಾ ಎಂಬ ಪ್ರಶ್ನೆಗೆ ನಾನು ನಮ್ಮ ವಾದ ಹೇಳ್ತಾ ಇದ್ದೇನೆ. ಯಾವುದೇ ಹಂಚಿಕೆ ಆದ ನಂತರ ಇದರಲ್ಲಿ ಏನು ಆಗಿದೆ ಅಂತ ವಾಪಸ್ ಕೊಟ್ಟಿದೆ, ಇದಕ್ಕೆ ಕಾರಣ ಎನ್ನಬಹುದು ಎಂದರು. ಈ ಕೆಲಸ ಮುಂಚೆ ಮಾಡಿದರೆ, ಮೊದಲನೇ ಬಾರಿ ಆಪಾದನೆ ಬಂದಾಗ ವಿಧಾನಸಭೆಯಲ್ಲಿ ಇದನ್ನು ಮಾಡಿ ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿದರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕತೆ ಪ್ರಶ್ನೆ ಬರ್ತಿರಲಿಲ್ಲ. ಈಗ ಕೇಸ್ ಆಗಿ ರಾಜ್ಯಪಾಲರ ಅನುಮತಿ ಕೊಟ್ಟು ಕೋರ್ಟ್ ಆದೇಶ ಆಗಿ ಅದರನ್ವಯ ಎಫ್ಐಆರ್ ಆಗಿ ಈಗ ಕೊಡೋದ್ರಿಂದ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ, ಇನ್ನಷ್ಟು ಜಟಿಲ ಆಗ್ತಾಯಿದೆ. ಆದರೆ ಏನೇ ಆಗಲಿ ಈಗ ಎಫ್ಐಆರ್ ಆಗಿದ್ದರಿಂದ ತನಿಖೆ ಮುಂದುವರಿಲೇಬೇಕಾಗ್ತದೆ, ಮುಂದುವರಿತದೆ. ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಅವ್ರ ಜೊತೆಗೆ ಯಾವುದೂ ತಪ್ಪು ಮಾಡೇ ಇಲ್ಲ, ಏನೂ ತಪ್ಪೇ ಆಗಿಲ್ಲ ಅಂತಿದ್ರು. ಮತ್ತೀಗ ವಾಪಸ್ ಕೊಡೋದ್ರ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಒಪ್ಕೊಂಡಂಗೆ ಆಗ್ತದೆ. ಹಿಂದೆ ಯಡಿಯೂರಪ್ಪನವರು ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದವನ್ನು ಸಿದ್ದರಾಮಯ್ಯರು ಕೂಡ ಮಾಡಿದರು. ಹೀಗಾಗಿ ಇದು ವಾಪಸ್ ಕೊಡೋ ಮುಖಾಂತರ ಇನ್ನಷ್ಟು ಜಟಿಲ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸಿದ್ದರಾಮಯ್ಯ ರಿಯಾಕ್ಷನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಅಚ್ಚರಿ ವಾಪಸ್ ಕೊಟ್ಟಿದ್ರೆ ಭಾಳ ಅಚ್ಚರಿ ತಂದಿದೆ ಅಂತೇಳಿ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಇಂಟರ್ನಲ್ ಮ್ಯಾಟ್ರು. ಹೌದು, ಕಂಪ್ಲೇಂಟ್ ಅಗೇನ್ಸ್ಟ್ ಮಾಡಿದ್ದಾರೆ. ಎಫ್ಐಆರ್ ಮಾಡಿದ ಮೇಲೆ ಮುಂದೆ ಅವ್ರ ಕ್ರಮ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇರ್ತದೆ. ಎಫ್ಐಆರ್ ಆದಮೇಲೆ ತನಿಖೆ ಆಗಬೇಕು, ತನಿಖೆ ಆದಮೇಲೆ ರಿಪೋರ್ಟ್ ಆಗಲೇಬೇಕಲ್ಲ. ಹಾಂ, ಅಲ್ಲ, ನಿಮ್ಮ ವಿಶ್ಲೇಷಣೆ, ನಾನು ಕಾನೂನಾತ್ಮಕ ವಿಶ್ಲೇಷಣೆ ಮಾಡ್ತಾ ಇರೋದು. ಯಾವುದು ತಪ್ಪೇ ಆಗಿಲ್ಲ ಅನ್ನೋಂಥ ವಾದವನ್ನು ಮಾಡಿದಾಗ ಇದನ್ನು ವಾಪಸ್ ಕೊಡೋ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ, ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ಒಂದು ಕಾರಣ ಇಟ್ಟು ಅದು ಪರೋಕ್ಷವಾಗಿ ಅಲಾಟ್ಮೆಂಟ್ ಈಸ್ ನಾಟ್ ಲೀಗಲ್ ಅನ್ನುವಂಥದ್ದನ್ನು ಅವರೇ ಹೇಳ್ಕೊಂಡಂಗೆ ಆಗುತ್ತೆ.